ಸಭೆ ಸೇರಿತ್ತು. ಮಠದ ವರ್ತಕ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇದ್ರು. ಲೆಕ್ಕ ಪರಿಶೋಧಕ ಐತಾಳ್ರಿದ್ರು. ರಾಜ್ಯದಲ್ಲಿದ್ದ 2 ಮುಖ್ಯ ರಾಜಕೀಯ ಪಕ್ಷಗಳು, 2ರ ಧುರೀಣರು ಇದ್ರು. ಮಹಿಳೆಯರಿಗೆ ಪ್ರಾತಿನಿಧ್ಯವಿಲ್ಲದಿದ್ರೆ ಹೇಗೆ? ಅಂಬಾಬಾಯಿ ಅಲಿಯಾಸ್ ರೂಪಾ ಶಾನ್ಭಾಗ್ ಇದ್ರು. ಎಲ್ಲ ಟ್ರಸ್ಟಿಗಳು ಸೇರಿದ್ರು. ಈಕೆನೆ ಮೊದಲು ಮಾತಾಡಿದ್ದು. ಸಿಂಬಳ ಅಂದಮೇಲೆ ನೋಣ ಇರ್ತದೆ. ಹಣ ಆದಾಯ ಅಂದ್ರೆ ಆದಾಯ ತೆರಿಗೆಯವರು ಬರ್ತಾರೆ. ಬರ್ಲಿ ಬಿಡಿ. ಎಲ್ಲ ಮುಖ ನೋಡ್ಕೊಂಡ್ರು. ಯಾರು ಬಾಯ್ ಬಿಡ್ಲಿಲ್ಲ. ಆಕೆ ಮತ್ತೊಂದು ಸೂಳೆಗೇರಿ ಅಂದಮೇಲೆ ರೋಗ ಇರ್ತದೆ. ಹಾದ್ರಕ್ಕೆ ಕುಂತ ಮೇಲೆ ಇಂಥವನೇ ಬರಬೇಕು ಅನ್ನಕ್ಕಾಯ್ತದ? 10 ಜನ ಓಡಾಡೋ ದಾರಿಯಾಗೆ ಹೊಲ್ಸಿರುತ್ತೆ. ವಾಸನೆನೂ ಬರ್ತದೆ. ತೊಳೆಯಕ್ಕೆ ಜನ ಬರ್ತಾರೆ. ಆದಾಯ ತೆರಿಗೆ ಇರೋದೇ ಇದಕ್ಕಲ್ವಾ? ಬರ್ಲಿ ಬಿಡಿ. ಗೋವಿಂದಯ್ಯನವ್ರಿಗೆ ಇರ್ಸು ಮುರ್ಸಾಯ್ತು. ಸುಮ್ಕಿರಮ್ಮ, ನಿನ್ಗೇನು ಗೊತ್ತಾಗುತ್ತೆ? ಇದು ಮಠ, ಧರ್ಮದ ಜಾಗ, ಸುಲಭ ಶೌಚಾಲಯ ಅಲ್ಲ. ಕೊಳಕ್ ಮಾತಾಡ್ಬೇಡ. ನೀವಿದ್ದೀರಿ, ವಿರೋಧ ಪಕ್ಷದ ಲೀಡರ್ ಇದ್ದಾರೆ, ವರ್ತಕರ ಸಂಘದ ಅಧ್ಯಕ್ಷರು ಇದ್ದಾರೆ, ಸಗಣಿಯಲ್ಲ ಅಂತ ಸಾಧಿಸೋ ಬಿಂಬಿಸೋ ಐತಾಳ್ರು ಇದ್ದಾರೆ, ನಿರ್ಧರಿಸೋ ಧಣಿಗಳು ನೀವಿದ್ಮೇಲೆ ಧರ್ಮ ಎಲ್ಲಿದೆ? ಮಠ ಇದೆ, ಅದು ಸತ್ಯ. ಧರ್ಮ ಎಲ್ಲಿದೆ? ಈ ಅಂಬಾಬಾಯಿ ಅಲಿಯಾಸ್ ರೂಪಾ ಶಾನ್ಭಾಗ್ 4ನೇ ಕ್ಲಾಸ್ ಓದ್ದೋಳಲ್ಲ. ಬೆಂಗಳೂರು ಹತ್ರ ಇವರಪ್ಪ ಗಾರೆ ಕೆಲಸ ಮಾಡ್ತಿದ್ದಂತೆ. 16ನೇ ವಯಸ್ಸಿಗೆ ಪ್ರೀತಿ ಪ್ರೇಮ ಅಂತ ಯಾರೊಟ್ಟಿಗೋ ಓಡೋದ್ಲು. 3 ಮಕ್ಕಳಾದ್ಮೇಲೆ ಅವನ್ನ ಬಿಟ್ಲಂತೆ. ಇವಳು ಬಿಟ್ಲು ಅಂದವರು ಇದ್ದಾರೆ, ಅವನೇ ಬಿಟ್ಟು ಓಡೋದ ಅಂದವರು ಇದ್ದಾರೆ. ಕಸ ಮೊಸರೆ ತಿಕ್ಕಿದ್ದೀನಿ, ಆಯಾ ಕೆಲಸನೂ ಮಾಡಿದ್ದೀನಿ. LKG UKGಗೆ ಮೇಡಮ್ಮೂ ಆಗಿದ್ದೆ. ಅದ್ಯಾರೋ ಗಾರ್ಮೆಂಟ್ ಓನರ್ ಒಬ್ಬ ಇದ್ದ. ವಯಸ್ಸಾಗಿತ್ತು, ಆಸ್ತಿ ಇತ್ತು, ಅಲ್ಲಿ ಕೆಲ್ಸಕ್ಕಿದ್ಲು. ಅವನಿಗೆ ಸಹಾಯವಾಗಿದ್ಲಂತೆ. ಸಂಬಂಧ ಇತ್ತು ಅಂತಾರೆ, ಇಲ್ಲ ಮುದ್ಕನ್ ಕೊನೆಗಾಲದಲ್ಲಿ ನೋಡ್ಕೊಂಡ್ಲು ಅಂತಾರೆ. ಅವನು ಸತ್ತ, ಆಸ್ತಿ ನನಗೆ ಬಂತು. ಹಣ ಇತ್ತು, ಆಸ್ತಿ ಇತ್ತು, ವಯಸ್ಸಿತ್ತು, ಪುರ್ಸೊತ್ತು ಇತ್ತು. ಕಂಡವರ ಆಸ್ತಿ ಕೈಗೆ ದಕ್ಕಬೇಕು, ಜೀರ್ಣ ಆಗಬೇಕು ಅಂದಮೇಲೆ ಅಧಿಕಾರದಲ್ಲಿರೋದು ನೆಂಟಸ್ತಿಕೆ ಬೇಕಾಯಿತು. ಹಾಗಾಗಿ ಮೊದಲು ಅಧಿಕಾರದಲ್ಲಿರೋದು, ಮತ್ತೆ ರೌಡಿಗಳ, ಮತ್ತೆ ರಾಜಕಾರಣಿಯ ನೆಂಟಸ್ತಿಕೆನೂ ಆಯಿತು. ಸಣ್ಣದಾಗಿ ಒಂದು ಬೋರ್ಡ್ ಮೆಂಬರ್ ಅಂತ ಶುರು ಆಯಿತು ನೋಡಿ. ಈಗ XMLC. ಪ್ರಪಂಚವನ್ನ ವಿವರವಾಗಿ ಕಂಡಿದ್ದೀನಿ, ಅನುಭವಿಸಿದ್ದೀನಿ. ಹಾಗಾಗಿ ಸತ್ಯನ ಪ್ರಕಾರವಾಗಿ ಮಾತಾಡ್ತಾಳೆ. ಇಲ್ಲಿ ಧರ್ಮ ಎಲ್ಲಿದೆ? ಮಠ ಅಷ್ಟೇ.